ಆಲೇ ಫೋನಿಗೆ ಮೆಸೇಜ್ ಬಂದೈತೆ ನೆನ್ನೆಸ್ಲೇನೆ ಇವತ್ತು ಕಟ್ಟಬೇಕು. ಇನ್ನು 3 ದಿನದೊಳಗೆ ಕಟ್ಟಬೇಕು, ಇಲ್ಲಾಂದರೆ ಅವ್ರು ಬಂದು ಮರ್ಯಾದೆ ತೆಗಿತಾರೆ. ಅಕ್ಕಪಕ್ಕದಗಳವರೆಲ್ಲ ನೋಡಿ ಆಡ್ಕೆಂಬ್ತಾರೆ. ಇವಳು ನೋಡಪ್ಪ ಸಾಲ ಮಾಡಿ ಯಾಕೆ ತಗೊಂಬಂದಿದ್ಲು ಅಂತ ಹೇಳಿ ಆಡ್ಕೆಂಬ್ತಾರೆ. ಅದಕ್ಕಾಗಿನ ಸಾಲ ಕಟ್ಟಬೇಕು, ದುಡ್ಡು ಕೊಡ್ರಿ. ನೀವೇನು ಅದೇ ಹೋಗ್ತಾ ಇದ್ದೀರಲ್ಲ, ಆಲೇ ಮೆಸೇಜ್ ಬಂದೈತೆ ಆಲೇ ಫೋನ್ಗೆ. ನಾನು ನೆನ್ನೆಸ್ಲೇ ಹೇಳಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ ಕೇಳಬೇಡ ಅಂತ. ನೆನ್ನೆನೇ ಹೇಳಿದ ಮೇಲೂ ನೀನು ಪದೇ ಪದೇ ನನ್ನ ದುಡ್ಡು ಕೇಳಬೇಡ, ಸರಿ? ನಾನು ಎಲ್ಲಿಂದ ತಗೊಂಬರ್ಲಿ? ನಾನು ಬೇಡ ಅಂತ ಹೇಳಿದೆ ತಾನೇ ಅದೆಲ್ಲನ. ವಾಷಿಂಗ್ ಮಿಷಿನ್ ಏನಕ್ಕೆ ಬೇಕಾಗಿತ್ತು ನಿನಗೆ? ಏನಕ್ಕೆ ಬೇಕಾಗಿತ್ತು? ಅದೆಲ್ಲ ತಗೊಂಬಂದು ಇವಾಗ ನೀನೆಲ್ಲ ಅಧ್ವಾನ ಮಾಡಿಕ್ಕಿದೀಯಾ. ನೀನು ಪಾಡಿಗೆ ನಿನ್ನ ಕೆಲಸ ನಿನಗೇನು ಬೇಕು ನೀನು ಅದನ್ನು ತಗೊಂಡಿದೀಯಾ. ನಿನಗೆ ಬೇಕಾಗಿರೋ ದುಡ್ಡು ನೀನು ದುಡ್ಕೋಬೇಕು ಅಷ್ಟೇ. ಏನಾದರೂ ಕೆಲ್ಸಕ್ಕೆ ಹೋಗಿದ್ರೆ ಏನಾದ್ರೂ ದುಡ್ಡಾದರೂ ಬರೋದು. ಕೆಲ್ಸಕ್ಕೆ ಹೋಗ್ದಂಗೆ ಮನೆ ಕೂತ್ಕೊಂಡು ನನ್ನ ದುಡ್ಡು ಕೇಳಿದ್ರೆ ನಾನು ಇಲ್ಲಿಂದ ತಗೊಂಬಂದು ಕೊಡಲಿ? ನಿಮ್ದಿನ್ನು ಬ್ಯಾಂಕ್ ಲೋನು ಅದು 1ನೇ ತಾರೀಕಲ್ಲ ಕಟ್ಟೋದು. ಅದಕ್ಕಾಗಿ ನನಗೆ ಕೊಡ್ರಿ. ಇವಾಗ ಇದನ್ನು ನಾನು ಇನ್ಸ್ಟಾಲ್ಮೆಂಟಿಂದು ಕ್ಲಿಯರ್ ಮಾಡ್ಕೊಂತೀನಿ. ಆಮೇಲೆ ಬೇಕಾದರೆ ಯಾವುದಾದ್ರೂ ದುಡ್ಡು ನೋಡಿ ಕಟ್ಟಿರಂತೆ. ಇವತ್ತು ನನ್ನ ಅಕೌಂಟಿಗೆ ಕಳಿಸ್ರಿ, ಹಂಗೆ ಅವರೇ ಕಟ್ ಮಾಡ್ಕೊಂತಾರೆ ಪ್ಲೀಸ್ ರೀ. ಇಲ್ಲ ಅಂದಂಗೆ ಒಂದು 5,000ನಾದರೂ ಹಾಕ್ರಿ. 5,000 ಇದ್ದರೆ ಅವರು ಹೆಂಗೋ ಸುಮ್ಮನೆ ಆಗ್ತಾರೆ, 5,000 ಕಟ್ಟಿದ್ದಾರೆ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ತಿಂಗಳು ನಾನು ಅದೇ ಒಂದು 5,000 ಮಾಡಿಸ್ಬೇಕಾಗಿತ್ತು. ನಾನೊಂದು 6,000 7,000 ಮಾಡಿಸಿದ್ದೀನಿ ಹೋಗತ್ಲಾಗೆ. 5,000 ಮಾಡಿಸಿದ್ರೆ ಸರಿ ಹೋಗೋದು. ಏನು ಮಾಡೋಣ ಇವಾಗ? ಏನೋ ಮಾಡಿಸಿದ್ದೀನಿ, 5,000 ಕಟ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿ. 5,000 ಹಾಕ್ರಿ ಪ್ಲೀಸ್. ಅವರು ಬೈತಾರೆ. ನನಗೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ. ನೆನ್ನೆಸ್ಲೇ ಮೆಸೇಜ್ ಹಾಕ್ಯವ್ರೆ, ಇನ್ನು 3 ದಿವಸದೊಳಗೆ ಕಟ್ಟಲಿಲ್ಲ ಅಂದರೆ ಫೈನ್ ಬೀಳುತ್ತೆ, ಮತ್ತು ಇನ್ನು 3 ದಿವಸ ಟೈಮ್ ಇರುತ್ತೆ. ಆ 3 ದಿವಸದೊಳಗೆಲ್ಲ ಬಂದು ಎತ್ತಾಕೊಂಡು ಹೋಗ್ತಾರೆ. ವಾಷಿಂಗ್ ಮಿಷಿನು, ಫ್ರಿಡ್ಜು, UPS ಎಲ್ಲ ಪ್ರತಿಯೊಂದು ಎತ್ತಾಕೊಂಡು ಹೋಗ್ತಾರೆ. ನಾವು ಏನೇನು ತಗೊಂಬಂದಿದ್ದೀವಿ ಎಲ್ಲ ಎತ್ತಾಕೊಂಡು ಹೋಗ್ತಾರೆ ಕಟ್ಟಲಿಲ್ಲ ಅಂದರೆ. ತಗೊಂಡೋಗ್ಲಿ ಬಿಡತ್ಲಾಗೆ, ಏನು ಅವಶ್ಯಕತೆ ಇಲ್ಲ ನಮಗೆಲ್ಲ. ನಾವೆಲ್ಲನ ಏನು ಬೇಕಾಗಿಲ್ಲ. TV ಏನು ಅಷ್ಟು ನಾನು ಹೇಳ್ದೆ ಬಿಡ್ಕೊಂಡೆ ಬೇಡ 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 ಅಂತೇಳಿ. ತಗೊಂಡೋಗ್ಲಿ ಬಿಡು, ನಮಗೆ ಬೇಡ ಕಣೆ, ಬೇಡ ತಗೊಂಡೋಗ್ಲಿ. ನನಗೆ ಇವಾಗ ಅದಕ್ಕೆ ಹೊನ್ಸಿದ್ರು ಸಾಕಪ್ಪ ಅನ್ನಿಸ್ತೈತೆ. ತಗೊಬಿಡ್ತೀರಾ ಪಾಪ, ಆಮೇಲೆ ಪರ್ದಾಡ್ತೀರಾ ಕಣ್ರು. ನಾನು ಅದಕ್ಕೆ ಬೇಡ ಬೇಡ ಅಂತ ಬಿಡ್ಕೊಂಡಿದ್ದು. ಬೇಡ ಬೇಡ ಅಂದ್ರೂ ನೀನು ತಗೊಂಡು ಕುತ್ಕೊಂಡು ಇವಾಗ ಇಂಥದ್ದು ಮಾಡ್ಕೊಂತೀಯಲ್ಲ, ನಾನು ಅದಕ್ಕೆ ಬಡ್ಕೊಂಡೆ ಬೇಡ ಕಣಪ್ಪ ಅಂತ. ನಾನು ಹೇಳಲಿಲ್ಲೇನಮ್ಮ ಕೊಡು ಕೊಡು ಅಂತ ಹೇಳಿ ನನಗೆ ಹಿಂಸೆ ಮಾಡಿದ್ರೆ ನಾನು ಎಲ್ಲಿಂದ ತಗೊಂಬಂದು ಕೊಡಲಿ? ಏನು ದುಡ್ಡೇನು ಗಿಡದಾಗ ಬಿಡುತ್ತಾ? ಏನು ಪ್ರಿಂಟ್ ಓದ್ತೀನ ನಾನೇನು? ನಾನು ದುಡ್ಡು ಕೊಡಪ್ಪ ಅಂತಾಳೆ. ಎಲ್ಲಿಂದ ತಗೊಂಬಂದು ಕೊಡೋಣ ನಾನು ಇವಳಿಗೆ ದುಡ್ಡ? ನನ್ನ ತಲೆ ತಿನ್ನಬೇಡ ಅಷ್ಟೇ, ನಾನು ಇರೋದು ಹೇಳ್ತೀನಿ. ನನ್ನ ಟೆನ್ಷನ್ನೇ ಬೇರೆ ನನಗೆ. ಹೋಗು. ಆದರೆ ನೆನ್ನೆ ಸಾಯಂಕಾಲನೇ ಮೆಸೇಜ್ ಬಂದೈತೆ ಕಣತ್ತೆ, ಕಟ್ಟಬೇಕು. ನಿನ್ನ ಅಕೌಂಟ್ನಾಗ ಏನಾನ ಇದ್ರೆ ಬಿಡಿಸ್ಕೊಂಡು ಕೊಡ್ತೀಯ. ಒಂದು 5,000 ಕೊಡ್ತೀನಿ ನಿನಗೆ. ನಾನೇನೇನು ಇದು ಮಾಡಲ್ಲ, ಕೊಡು ಒಂದು 5,000. ನನ್ನ ತಗೆಲ್ಲ ಐತಮ್ಮ, ಇರೋ ಬರೋದೆಲ್ಲ ನಿಮಗೆ ಕೊಟ್ಟೇನಿ. ನಾನು ಎಲ್ಲಿ ತಗೊಂಬರೋನು ಹೇಳು ದುಡ್ಡ? ಹೇಳು. ನಾನು ತೆಗಿದ್ದಿದ್ರೆ ನಾನು ಯಾಕೆ ಹೇಳಿಸ್ಕೊಂತಿರ್ಲಿಲ್ಲ, ಕೊಡ್ತಿದ್ದೆ. ಇರೋ ಬರೋದೆಲ್ಲ ನಿಮಗೆ ಕೊಟ್ಟಿದ್ದೀನಮ್ಮ. ಕೊಡ್ತಾಯಿ ಏನು ಕೊಡ್ತೀನಿ, ನೀನು ಅಕೌಂಟ್ನಾಗ ಇಟ್ಕೊಂಡು ನಿನ್ನ ಮಗನ ತಗ ನಾನು ಇಸ್ಕೊಬರೋದು ಖರ್ಚಿಗೆ ಬೇಕು, ಕೊಟ್ಟಿಲ್ಲ ಕಣಪ್ಪ ಅಂತ ಹೇಳಿ ಇಸ್ಕೊಂಬರೋದು ನಿನ್ನ ಮಗನ ತಗ ನಾನು ಹೋಗಿ. ಅಯ್ಯೋ ಅವ್ರು ಕೊಡ್ಬೇಕಲ್ಲಮ್ಮ, ಕೊಡಲ್ಲ ಅವರು. ನಾನು ಯೋಸ್ಪಟ್ಟು ಕೇಳಿದ್ರು ಕೊಡಲ್ಲ. ಯಾಕೆ ಸಿಂಧು ಬೇಜಾರಾಗಿ ಕುತ್ಕೊಂಡಿದ್ಯಾ? ಏನು ಮಾಡೋಣ ರಂಜಿ, ಇವಾಗ ನನಗೆ ದುಡ್ಡು ಬೇಕು, ಇನ್ಸ್ಟಾಲ್ಮೆಂಟಿಂದು ದುಡ್ಡು ಕಟ್ಟಬೇಕು. ಅದಕ್ಕಾಗಿ ನಾನು ದುಡ್ಡಿಲ್ಲ, ನಾನು ಇವತ್ತೇನೊಂದು 5,000 ಬಿಡಿಸ್ಕೊಂಡು ಕೊಡು ಅಂದರೆ ಇದು ಅಕೌಂಟ್ನಾಗ ಇಟ್ಕೊಂಡೇನೆ ನಾಟಕ ಮಾಡುತ್ತಿ. ಇಲ್ಲ ಅಂಬುತ್ತಿ. ಯಾಕೆ ತರಬೇಕಾಗಿತ್ತು ನೋಡಿ. ಇವಾಗ ಎಷ್ಟು ಪಜೀತಿ. ಯಾರು ತಗ ದುಡ್ಡು ಇರ್ತವೆ ಹೇಳು? ಯಾರು ತಗಿರಲ್ಲ ದುಡ್ಡು ಇವಾಗ? ತೆಗಿ, ನಿಮ್ಗೆ ಯಾಕೆ ಹೇಳೋದೇ ಅಲ್ಲ. ಒಂದು 5,000 ನೀನು ಕೊಡು ರಂಜಿ, ಕೊಡ್ತೀನಿ. ಅದು ನಮ್ದಲ್ಲ ದುಡ್ಡು, ಇಲ್ಲಾಂದರೆ ಕೊಡ್ತಿದ್ವಿ. ನಮ್ದಾಗಿದ್ರೆ ನಮ್ಮ ಅಯ್ಯಪ್ಪ ಯಾರ್ದ ಇಸ್ಕೊಂಬಂದಿತ್ತು. ಅಲ್ಲ ಏನು ಬಡ್ಡಿ ಕೊಡ್ತೀನಿ ಕೊಡು. 5,000ಕ್ಕೆ 8 ಬಡ್ಡಿ ಆಗುತ್ತಾ? ಅಷ್ಟು ಬಡ್ಡಿನೂ ಕೊಡ್ತೀನಿ. ಬಡ್ಡಿ ಅಂದರೆ ಕೊಡ್ತಾರಲ್ಲ ಜನ ದುಡ್ಡ, ಅದಕ್ಕೇ ಕೊಡ್ತೀನಿ. ಏನು 5,000ಕ್ಕೆ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ, ಕೊಡು. ಯಾಕಂದರೆ ಅವನ್ನೆಲ್ಲ ತಗೊಂಬಂದಿದ್ದೀನಲ್ಲ, ತಿರುಗಿ ಬಂದೆಲ್ಲ ತುಂಬ್ಕೊಂಡು ಹೋಗಕ್ಕೆ ಬಂದರೆ ಒಂಥರ ಎಲ್ಲರೂ ಆಡ್ಕೊಂತಾರೆ ಕೇರಗಳರೆಲ್ಲನ. ಅದಕ್ಕಾಗಿನ ಆಡ್ಕೊಂತಾರೆ, ಮತ್ತೆ ಆಡ್ಕೊಂಬಂಗಿರ್ತಾರ. ಮೊದಲೇ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಜನ ಕಾಯ್ತಾಯಿದ್ರು. ಅಂಥದ್ರಾಗೆ ನೀನು ತಂದಿರೋದಕ್ಕೆ ಹೊಟ್ಟೆ ಉರ್ಕೊಂಡ್ರು. ಅಂಥದ್ರಾಗ ನೀನು ಇನ್ನು ಕಟ್ಟಿಲ್ಲ ಹಿಂಗೆಲ್ಲ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಹೊಟ್ಟೆ ಉರ್ಕೊಂಬಂಗಿರ್ತಾರ? ಹೊಟ್ಟೆ ಉರ್ಕೊಂತಾರೆ. ನೆನ್ನೆಸ್ಲೇನೆ ಮೆಸೇಜ್ ಬಂದೈತೆ, ಕಟ್ಟಬೇಕಾಗಿತ್ತು ದುಡ್ಡ. ನಾನು ಅದಕ್ಕೆ ನೆನ್ನೆಸಿಂದಲೂ ಓಡಾಡ್ತಾ ಇದ್ದೀನಿ. ಈ ಅಪ್ಪನ ಕೇಳಿದ್ರೆ ಈ ಅಪ್ಪನೂ ಕೊಡೋಂಗಿಲ್ಲ, ಏನಿಲ್ಲ. ಅದಕ್ಕೆ ಎಲ್ಲಿಂದ ತಗೊಂಬಂದು ಕಟ್ಟನಪ್ಪ ಅನ್ನಿಸ್ತೈತೆ. ದುಡ್ಡು ಇಲ್ವಲ್ಲ, ಅದಕ್ಕೆ ದುಡ್ಡಿಗೋಸ್ಕರ ಪರದಾಡ್ತಾ ಇದ್ದೀನಿ. ಏನು ಮಾಡೋದ ಹೋಗತ್ಲಾಗ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇವಳು ಮತ್ತೇನೆ ಕೊಡ್ಬೋದಮ್ಮ. ಇಲ್ಲಾಂದ್ರೆ ಅವ್ರ ತಕೋಗಿ ಇಸ್ಕೊಂಬನ್ನು. ರಾಜನ್ ತಗು ಸಂಗೀತನ ತಗು ಇರ್ತೈತೆ ದುಡ್ಡು, ಅವ್ರ ತಕೋಗಿ ಇಸ್ಕೊಂಬ ಅಂತನು. ಇಸ್ಕೊಂಬಂದು ಕೊಡ್ತಾಳೆ ನೀ ಮತ್ತೆ.
ಅಯ್ಯೋ ಏಳು ಕೊಡಂಗಿದ್ರೆ ಇನ್ಯಾಕೆ ಅಯ್ಯಮ್ಮ ಏನು ಕೊಡಲ್ಲ ಸುಮ್ಮನೆ ಅದು 2 ಲಕ್ಷ ತಗೊಂಡ್ಲ ಅದನ್ನ 1 ರೂಪಾಯಿ ಕೊಡಲಿಲ್ಲ. ಇದು ನಮ್ಮದು ಹೋಮ್ ಲೋನ್ ತಗೊಂಡಿರೋದು 15 ಲಕ್ಷ ತಗೊಂಡಿರೋ 10 ಲಕ್ಷ ತಗೊಂಡಿರೋದು ಅಷ್ಟೇ ನಮ್ಮದಿದು. ಅದೇನಿಲ್ಲ ಕಣೆ. ಅದಿದ್ದಿದ್ರೆ ನಾನು ಯಾಕೆ ಯೋಚನೆ ಮಾಡ್ತಿದ್ದೆ, ಅದೊಂದಿಷ್ಟು ಇದ್ದಿದ್ರೆ ಸಾಕಾಯಿತು. ಅಯ್ಯಮ್ಮ 2 ಲಕ್ಷ ಕಳ್ಕೊಂಬಂದ್ಲಲ್ಲ ನೀವು ಅವರೆಲ್ಲ ಹೋಗಿ ಸರಿಯಾಗಿ ಗಲಾಟೆ ಮಾಡಿ ಹೇಳ್ತೀನಿ. ಇಸ್ಕೊಂಬ ಅಂತ ಹೇಳಿ ಹೋಗಿ ಇಸ್ಕೊಂಬರೋಗೊಂದು ಇಸ್ಕೊಬತ್ತಾಳೆ. ಅವ್ರಿಗೆ ಏನು ಕಮ್ಮಿ ಆಗಿಲ್ಲ. 5,000 ದುಡ್ಡೇನು ಸಮುದ್ರದಾಗ ಒಂದು ಹನಿ ನೀರು ತೆಗ್ದಂಗೆ 5,000 ದುಡ್ಡು. ಒಂದು ಹನಿನೂ ಅಲ್ಲ, ಒಂದು ಪಾಯಿಂಟ್, ಒಂದು ಡ್ರಾಪ್ ಅಂತ ತಿಳ್ಕೊಬೇಕು. ಒಂದು ಹನಿನೂ ಅಲ್ಲ, ಒಂದು ಡ್ರಾಪು. ಹೋಗಿ ಇಸ್ಕೊಂಬ ಅಂತ ಹೇಳಿ ಗಲಾಟೆ ಮಾಡು. ಹಂಗೆ ಮಾಡ್ತೀನಿ, ಇನ್ನೇನು ಮಾಡೋಣ. ಹೋಗಿ ತಾಂಡ್ರೆ ಮರ್ಯಾದ್ರೆ ಸುಮ್ಮ ತೋರ್ದಂಗೆ ಒಂದಿದ್ದಿದ್ರೆ ಸಾಕಾಯ್ತಮ್ಮ. ಅಥವಾ ಯಾಕನ ತಣ್ಣ ಅನ್ನಿಸ್ತೈತೆ ಕಣಮ್ಮ ತಾಯಿ ನನಗಂತೂ. ಹೋಗು, ಯಾಕನ ತಣ್ಣ, ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಯಾಕಾದ್ರೂ ತಣ್ಣಪ್ಪ ಅನ್ನಿಸ್ತೈತಿ. ಏನು ಮಾಡೋದು? ದಂಗಿಗಿದ್ರು ಅಂತಾರ ಅಲ್ಲ. ಬಾ ಬಿಡಿ ಎಲ್ಲ ತಗೊಂಬರಕ್ಕೆ ಹೋಗೋಣ. ತಗೊಂಬರಕ್ಕೆ ಹೋಗ್ತೀವಲ್ಲ ಅಲ್ಲಿ ಅವಯ್ಯ ತೂಗ ಅವಯ್ಯಂಗೆ ಒಂದು 50 ರೂಪಾಯಿ 100 ರೂಪಾಯಿ ಹೆಚ್ಚಕ್ಕೆ ಕೊಡೋಣ. ಅವರು ಆವಾಗ 2 kg ಎಲೆನ ಹೆಚ್ಚಕ್ಕೆ ತೂಗ ಕೊಡ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟರೆ ಅವರು ಓನರ್ ಹತ್ರ ಕುತ್ಕೊಂಡಿರ್ತಾರೆ. ತೂಗರ್ಗೆ ಅವರು ದುಡ್ಡು ಕೊಟ್ಟು ಕರ್ಕೊಂಬಂದಿರ್ತಾರಲ್ಲ, ಹಣ 2 kg ಎಕ್ಸ್ಟ್ರಾ ಹಾಕೊಂತೇಳಿ ಅದನ್ನ ಹಾಕಿಸ್ಕೊಂಡು ಅದನ್ನ ಬ್ಲ್ಯಾಕ್ ಬೀಡಿಗೆ ಮಾರ್ಬೋದು. ಅದಕ್ಕೆ 100 ರೂಪಾಯಿ ಕೊಟ್ಟು ಬರೋಣ. ಅವರಿಗೆ ಓನರಿಗೆ ಕಾಣ್ದಂಗೆ ಕೊಡಬೇಕಿತ್ತು. ಹೊಸ ಇಡೀ ಬಂದು ಅವಣ್ಣೆ ಕೊಡೋಣ. ಹೇಳೋಣ ಮಾತಾಡೋಣ. ನಾನು ಹಂಗೆ ಅನ್ಕೊಂಡೆ. ಅವಣ್ಣ ಎಲ್ಲ ಹಸಿ ಬತ್ತಿತ್ತು. ನನಗೆ ಮೊನ್ನೆ ಟೌನ ಸಿಕ್ಕಿತ್ತೇಳಿ ಹಂಗಂತು. ಎಲ್ಲ ತೂಗಿಸ್ಕೊಂಬಕ್ಕೆ ಬರ್ತೀರಲ್ಲ ಅವಾಗ 2 kg ಹೆಚ್ಚಿಗೆ ತೂಗ ಕೊಡ್ತೀನಿ, ಒಂದು 100 ರೂಪಾಯಿ ಕೊಟ್ಟೋಗ್ರಿ ಇಬ್ಬರಾಳೋನು ಅಂತ. 100 ರೂಪಾಯಿ ಕೊಡ್ದ ಏನು, 300 ರೂಪಾಯಿ 350 ರೂಪಾಯಿ ಬ್ಲ್ಯಾಕ್ ಬಿಡಿ ತಗೊಂಡೋಗ್ತಾರೆ. ಬರ್ತಾರಲ್ಲ ಬೇರೆಯವರು, ಅದ್ರಾಗೆ 350 ರೂಪಾಯಿ ಕೊಡ್ತಾರೇನಪ್ಪ. ಆರಾಮಾಗಿ ಜಾಸ್ತಿ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು. ಸರಿ ಆಯ್ತು ಹೇಳ, ಹಂಗೆ ಮಾಡೋಣ. ಹಂಗೆ ಮಾಡಿದರೆ ಮಾತ್ರ ಇವಾಗಿನ ಕಾಲ ಒಳ್ಳೆ ನ್ಯಾಯ ರೀತಿಯಿಂದ ಇರ್ತೀವಿ, ನ್ಯಾಯ ರೀತಿಯಿಂದ ದುಡಿತೀವಿ ಅಂದ್ರೆ ಆಗಲ್ಲ. ಅಯ್ಯೋ ಇವಳು ಸಂಗೀತ ಗಂಡ ಏನು ಮೋಸ ಮಾಡ್ತಾರೋ ಏನು. ಅದಕ್ಕೆ ಮತ್ತೆ ಅಷ್ಟೊಂದು ದುಡ್ಡಾಗಿರೋದು. ದುಡ್ದು ಯಾರು ಉದ್ಧಾರ ಆಗ್ತೀವಿ ಅಂದರೆ ಆಗ್ತಿರ್ಲಿಲ್ಲ ಕಣೆ ರಂಜಿ. ದುಡ್ದಿಲ್ಲ ಅವ್ರು ದುಡ್ದಿಲ್ಲ, ನಿಜವಾಗ್ಲೂ ಅವ್ರು ದುಡ್ದಿಲ್ಲ. ಯಾವ್ದಾನ ಹಂಗಾಮಿ ಸಿಕ್ಕೈತಿ. ದುಡ್ದಿರೋದಲ್ಲ ಕಣೆ ಅವ್ರದ್ದು. ಮತ್ತು ನೀನು ಹಂಗೆ ಅನ್ಬೇಕು, ಎಲ್ಲನ ಸಿಕ್ಕಿದಾಗ ಹಂಗೆ ಅನ್ಬೇಕು. ದುಡ್ದಿರೋ ದುಡ್ಡ ಅಲ್ಲ, ತಲೆಗೆಲ್ಲ ಸಿಕ್ಕೈತೆ, ಎಲ್ಲ ಸಿಕ್ಕಿರೋ ದುಡ್ಡು ಆಗತ್ತೆ. ಮತ್ತು ಆ ಪಾಟಿ ಮೆರಿಯೋದು ಅನ್ಬೇಕು, ಸರಿಯಾಗಿ ಹೇಳ್ಬೇಕು. ಅಂದರೆ ದುಡ್ಡ್ಯಾರ ಆದರೆ ಹಂಗಿರಲ್ಲ. ಅಂತ ಮನೆ ಕೊಟ್ಟು ಸ್ವೀಟ್ ತಗೊಂಡು ಹೊಲ ಎಲ್ಲ ಮಾಡ್ತಾ ಇದ್ದಾರೆ. ದುಡ್ಡು ಇಕ್ಕೊಂಡವ್ರೆ, ಕಾರ್ ತಗೊಂಡವ್ರೆ. ಇನ್ನೇನು ಅಟ್ಟವನ್ನ ಬೇರೆ ಮನೆ ಕಟ್ತೀವಿ ಅಂತಾರೆ. ಕಾರ್ ತಗೊಂಡವ್ರಿ, 2 ಅಂತಸ್ತಿನ ಮನೆ ಕಟ್ಟಿವ್ರಿ, ಓಟನ್ ಮಾಡಿವ್ರಿ. ಅವರು ಯಾರಿಗ ಮೋಸ ಮಾಡ್ತಾ ಇದ್ದಾರೆ ಏನೋ. ಮತ್ತೆ ಅವ್ನು ಬರೀ ಮೋಸಗಾರವು. ಹೆಂಗೆ ಬೇಕಾದ್ರೂ ಮೋಸ ಮಾಡ್ತಾನೆ. ನಮ್ಮ ಅಯ್ಯಪ್ಪ ಅಂಥದ್ದೆಲ್ಲ ಕಂಡಿಲ್ಲ ಕಾಣ. ಮೋಸ ಮಾಡೋದಾಗಲಿ ಅಂಥದ್ದೆಲ್ಲ ಕಂಡಿಲ್ಲ ಕಣ ರಂಜು. ನಮ್ಮ ಅಯ್ಯಪ್ಪ ನ್ಯಾಯ ರೀತಿಯಿಂದ ದುಡಿತೈತೆ ಅಂಥದ್ದೇನು ಮೋಸ ಮಾಡೋಕ್ಕೆ ಹೋಗಲ್ಲ. ಆದರೆ ಅವರು ಏನೋ ಮೋಸ ಮಾಡಿ ದುಡಿತಾರೆ ಬಿಡು ಅಂತ ಹಂಗೆ ಇದ್ದು ಉಳಿಯಲ್ಲ. ನಾವು ಅದಕ್ಕೆ ಯಾರಿಗೂ ಮೋಸ ಮಾಡೋದಾಗಲಿ ಯಾರಿಗೂ ಅನ್ಯಾಯ ಮಾಡೋದಾಗಲಿ ಅಂಥವೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ. ನಮಗೆ ದುಡ್ದಿದ್ದೇ ಉಳಿಯಲ್ಲ ಅಂದಮೇಲೆ ಅಂಥವೆಲ್ಲ ಮೋಸ ಮಾಡಿ ಯಾಕೆ ಅಂತೇಳಿ ನಾವು ಅದಕ್ಕೆ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಲ್ಲ. ಇವಾಗಿನ ಕಾಲ ಅಂಥದ್ದು. ನಾವು ಮೋಸ ಮಾಡಲ್ಲ ಅಂತ ನಾವು ತಿಳ್ಕೊಂತೀವಿ, ಆದರೆ ನಾವು ಉದ್ಧಾರ ಆಗೋಕ್ಕಾಗಲ್ಲ. ಅದಕ್ಕೆ ಬೀಡಿ ಕೊಡೋಕ್ಕೆ ಹೋಗ್ತೀವಲ್ಲ ಅಲ್ಲಿ ಅವ್ರು ಇರ್ತಾರಲ್ಲ, ಅವಾಗ ಅವ್ರ ಮಾತಾಡೋದು. ಕೊಡ್ರಿ ಒಂದು 2 kg ಎಲೆ. ಈಗ ನಾವೇನು ಸುಮ್ಮನೆ ಮಕ್ಕ ತೋರಿಸಿ ಸಾಕು. ನಾನು ಅವತ್ತಾಲೆ ಮಾತಾಡ್ಕೊಂಡು ಅಣ್ಣ ನಂಬರ್ ತಗೊಂಡಿನಿ, ಫೋನ್ ಮಾಡ್ತೀನಿ, ಇಲ್ಲಿಂದನೇ ಫೋನ್ ಮಾಡ್ಕೊಂಡು ಹೋಗೋದಣ್ಣ ಬರ್ತಾಯಿದ್ದೀವಿ 2 kg ಎಲೆ. ಈಗ ನಮ್ಮ ನೋಡ್ದಕ್ಕೆ ತೂ ಕೊಡುತ್ತೆ ಬಾ ಅಣ್ಣ, ಏನು ಫೋನ್ ಮಾಡೋದೇ ಬೇಡ. 100 ರೂಪಾಯಿ ಕೊಟ್ರ ಸುಮ್ಮನೆ. ಕೊಡೋಕ್ಕಾಗಲಿಲ್ಲ ಅಂದರೆ ಫೋನ್ಪೇ ಮಾಡ್ತೀವಿ ಅಂಬೋದು. ಏನಾರು ಓನರ್ ನೋಡ್ತಿದ್ರಿ ಅದಕ್ಕಾಗಿನ ಹೆಚ್ಚಿಗೆ ತೂಗು ಕೊಡ್ತಾರೆ ಅವ್ರಿಗೆ ಕಾಮ್ದಂಗೆ. ಹಿಂಗೆ ನಾವು ತರ್ಬೋದು, ಹೆಚ್ಚಾಗಿ ತಗೊಂಬಂದು ನಾವು ಮಾರ್ಕೋಬೋದು. ಆಮೇಲೆ ಹಂಗೆ ಮಾಡ್ಬೇಕಮ್ಮ, ಏನು ಮಾಡೋದು. ಇವಳ ಮತ್ತೆ ನಾನು ಬಿಡಿಸ್ಕೊಂಡು ಕೊಡಲಿ ಅಂತೇಳಿ ಗಲಾಟೆ ಮಾಡ್ತೀನಿ. ತಡಿ, ಬಿಡಿಸ್ಕೊಡೋ ತಕ್ಕ ಬಿಡಲ್ಲ ನಾನು. ನಾನೇನ ಮಾತಾಡಿಸ್ಲಿ ಅವಾಗ ಹೇಳ್ತೀನಿ. ನಾನು ಮಾತಾಡಿಸ್ಕೊಂಡು ನೋಡಿ ಸಿಕ್ಕಿ ಅಂತೀನಿ. 5,000 ದುಡ್ಡು ಕೊಡಲ್ವಲ್ಲ ರಂಜಿ, ಅದಕ್ಕೆ ನಾನು ಕಷ್ಟ ಸುಖ ಅಂತೇಳಿ ಅಕೌಂಟ್ನಾಗ ಇಕ್ಕೊಂಡಿರ್ತಾಳೆ. ಹಂಗೇನೆ ಏನು ಬೆಳಿತೈತಮ್ಮಂಗೆ. ಐಮನ್ ಏನು ಮಾಡ್ತಾಳಮ್ಮ, ಕೊಟ್ರಾತು ಏನು ಹಂಗೇನೆ ಇತ್ತು. ಮೋಸ ಮಾಡೇ ದುಡಿಬೇಕು ಇವಾಗ. ಅದಕ್ಕೇ ನಾವಿವಾಗ ಬಿಡಿ ಕೊಡೋಕೆ ಹೋಗ್ತೀವಿ, ದುಡ್ಡಿಲ್ಲ, EMI ಕಟ್ಟೋಕ್ಕೆ. ಹಳೆ ಮೆಸೇಜ್ ಬಂದೈತೆ ಕಟ್ಟಬೇಕು ಅಂತ. ಏನು ಮಾಡೋಣ ಅನ್ನೋದೊಂದು ಚಿಂತೆ ಆಗೈತೆ. ಅದಕ್ಕೆ ಮೋಸ ಮಾಡೇ ದುಡಿಬೇಕು ಇವತ್ತು ಯಾರಿಗೆ ಆಗಲಿ ಹೇಳಿ. ಅದಕ್ಕೆ ಒಳ್ಳೆ ರೀತಿಯಿಂದ ದುಡಿತೀವಿ ಅಂದ್ರೆ ಆಗಲ್ಲ. ಮಯಪ್ಪ ಒಳ್ಳೆ ರೀತಿಯಿಂದ ಒಳ್ಳೆ ತಂದೆಯಿಂದ ದುಡಿತೈತೆ ಎಲ್ಲ ಹೋಗಿದ್ರು. ಅವರು ಸಂಗೀತರು ಅಷ್ಟು ಒಳ್ಳೆ ರೀತಿಯಿಂದ ಅವ್ರು ಹೆಂಗೆ ದುಡ್ದಿರ್ತಾರೆ. ಅಡ್ಡದಾರಿ ಇರೋದ್ರೆ ಅಡ್ಡದಿಡ್ಡಿ ದುಡಿಯೋಕ್ಕಾಗೋದು, ಇಲ್ಲಾಂದರೆ ಅವ್ರಂಗೆ ದುಡಿಯೋಕ್ಕಾಗಲ್ಲ. ಗೊಲು ಇದ್ದಾರೆ ಅವ್ರು. ಅದಕ್ಕೆ ನಾವು ಬಿಡಿ ಎಲೆ ತರಕ್ಕೆ ಹೋಗಿರತ್ತಾಗೆ ಅಯ್ಯಪ್ಪನಿಗೆ ತೂಗನ್ಗೊಂದಿಟ್ಟು 100-150 ರೂಪಾಯಿ ದುಡ್ಡು ಕೊಟ್ಟು ಒಂದು 2 kg ಹೆಚ್ಚಾಗಿ ತೂಗಿಸ್ಕೊಂಡು ಬತ್ತೀವಿ ಅಷ್ಟೇ. ಅವರು ಬೇರೆಯವ್ರು ಬಂದವ್ರೆ, ಅವಣ್ಣಂಟಾಗ ಹೋಗಿ ಕೇಳ್ಕೊಂಡು ತೂಗಿಸ್ಕೊಂಡು ಬತ್ತೀವಿ. ಅಷ್ಟೇ. ಹಂಗೆ ಮಾಡಿದ್ರೇ ಒಳ್ಳೇದು. ಇವಾಗಿನ ಕಾಲ ಅಂಥದ್ದೇನೆ. ಹಂಗೆ ಮಾಡಿದ್ರೆ ಮಾತ್ರ ಮುಂದುವರಿಯೋಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ. ನಾನು ದುಡ್ಡು 5,000 ದುಡ್ಡಿಗೆಲ್ಲೆಲ್ಲ ಪರದಾಡ್ತಾ ಇದ್ದೀನಿ. ಏನು ಮಾಡೋಣ, ಎಲ್ಲಿಗೆ ಹೋಗೋಣಪ್ಪ ಅನ್ನಿಸ್ತೈತಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.